ಬಂಡೆಪಾಳ್ಯದ ಅಗ್ನಿ ಅವಘಡದ ಹಿಂದಿದೆಯಾ ಗಾಂಜಾ ಲಿಂಕ್? ಗಾಂಜಾ ಸಿಕ್ಕಿಲ್ಲ ಅಂತ ಬೆಂಕಿ ಹಚ್ಚಿ ಹೋದ್ರ ಕಿಡಿಗೇಡಿಗಳು, ಸ್ಫೋಟಕ ಆರೋಪ ಮಾಡಿದ್ದಾರೆ ಸ್ಥಳೀಯ ಶಾಸಕ ಸತೀಶ್ ರೆಡ್ಡಿ. ಸೋಮಸುಂದರಪಾಳ್ಯದಲ್ಲಿದ್ದ 12 ಶೆಡ್ ಸುಟ್ಟು ಕರಕಲಾಗಿದೆ. ನಿನ್ನೆ ರಾತ್ರಿ ಬೆಂಕಿ ಅವಘಡದ ಸ್ಥಳದಲ್ಲಿ ಪಶ್ಚಿಮ ಬಂಗಾಳದವರ ಶೆಡ್ಗಳಿದೆ. ಬಾಂಗ್ಲಾದಿಂದ ಬಂದು ಪಶ್ಚಿಮ ಬಂಗಾಳದ ದಾಖಲೆ ಮಾಡಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಗಾಂಜಾ ಮಾರೋ ಕೆಲಸ ಮಾಡ್ತಿದ್ದಾರೆ. ಕಳೆದ 2 ದಿನಗಳ ಹಿಂದೆ ಎಲ್ಲರೂ ಊರಿಗೆ ಹೋಗಿದ್ದಾರೆ. ಗಾಂಜಾ ಸಿಕ್ತಿಲ್ಲ ಅಂತ ಸಿಟ್ಟಿಗೆ ಗಲಾಟೆ ಮಾಡಿ ಬೆಂಕಿ ಹಚ್ಚಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಶಾಸಕರು. ಈ ಅಗ್ನಿ ಅವಘಡ ಏನ್ ನಡೀತು, ಇದರ ಹಿಂದೆ ಗಾಂಜಾ ನಂಟಿದ್ಯಾ? ಹಾಗಾದ್ರೆ ಇವರೆಲ್ಲ ಕಂಪ್ಲೀಟು ಬಾಂಗ್ಲಾದೇಶೀಸು, ವೆಸ್ಟ್ ಬೆಂಗಾಲ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಇಲ್ಲಿ ಗಾಂಜಾ ಮಾರೋ ಅಂಥದ್ದು. ಮೊದಲಾದರೆ ಇವರು ಗಾರ್ಬೇಜ್ ಪಿಕ್ಕಿಂಗ್ ಮಾಡ್ತಾಯಿದ್ರು. ಈಗ ಗಾರ್ಬೇಜ್ ಪಿಕ್ಕಿಂಗ್ ಬಿಟ್ಬಿಟ್ಟಿದ್ದಾರೆ. ಅವರು ಸುಮ್ಮನೆ ಹೆಸರಿಗೆ ಮಾತ್ರ ಗಾರ್ಬೇಜ್ ಪಿಕ್ಕಿಂಗು, ಕಂಪ್ಲೀಟ್ ಗಾಂಜಾ ಮಾರೋದು ಇವ್ರದ್ದು. ಎಲ್ಲ ದಂಧೆನೇ ಗಾಂಜಾ ಮಾರೋದು. ಅದು ಇಲ್ಲಿರೋ ಸುತ್ತು ಇರೋಂಥ ಮಕ್ಕಳೆಲ್ಲ ಕಂಪ್ಲೀಟಾಗಿ ಗಾಂಜಾಗೆ ವ್ಯಸನಿಗಳಾಗ್ಬಿಟ್ಟಿದ್ದಾರೆ. ಅದು ತಕ್ಷಣ ಈ ಸರ್ಕಾರ ಕ್ರಮ ಆಗಬೇಕು. ನಾನು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ಗೂ ಕೂಡ ಈಗ ಮಾತಾಡಿದ್ದೀನಿ, ಮತ್ತು DCP ಅವ್ರಿಗೂ ಕೂಡ ನಾನು ಮಾತಾಡಿದ್ದೀನಿ. ತಕ್ಷಣ ಇದು ಖಾಲಿ ಮಾಡಿ, ಮತ್ತು ಯಾರ್ಯಾರು ಈ ರೀತಿ ಗಾಂಜಾ ಮಾರ್ತಾ ಇದ್ದಾರೆ, ಅವ್ರು ಗಾಂಜಾ ಸಿಕ್ಕಿಲ್ಲ ಅಂತ ಬೆಂಕಿ ಹಚ್ಚಿದ್ದಾರೆ, ಅವ್ರನ್ನೂ ಕೂಡ ಒಳಗಡೆಗೆ ಹಾಕಬೇಕು. ಮತ್ತು ಇಲ್ಲಿ ಯಾರು ಇಲ್ಲೀಗಲ್ ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ದಾರೆ ಅವ್ರನ್ನ ಡಿಪೋರ್ಟ್ ಮಾಡಬೇಕು, ದೇಶದಿಂದ ಹೊರಗಡೆಗೆ ಹಾಕಬೇಕು. ಇದು ನಾವು ವಿಧಾನಸಭೆಯಲ್ಲೂ ಹೇಳಿದ್ದೀವಿ, ಮತ್ತು ಬೇರೆ ಬೇರೆ ಕಡೆ ಮಾತಾಡೋಂಥ ಸಂದರ್ಭದಲ್ಲೂ ಹೇಳ್ತಾನೆ ಇದ್ದೀವಿ. ಎಲ್ಲ ಕಾರ್ಡುಗಳಿದೆ. ಈಗ ನಾವು ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿದ್ವಿ. ಅವನಿಗೆ ರೇಷನ್ ಕಾರ್ಡಿಂದ ಹಿಡಿದು ಗ್ಯಾಸಿಂದ ಹಿಡಿದು ಎಲ್ಲ. ಬಂಡೆಪಾಳ್ಯದಲ್ಲಿ ಬೆಂಕಿ ಅವಘಡದಿಂದ ಸ್ಥಳೀಯರಿಗೆ ಸಂಕಷ್ಟ. ಶೆಡ್ನಲ್ಲಿದ್ದ ಗ್ಯಾಸ್, ಫ್ರಿಡ್ಜ್ ಬ್ಲಾಸ್ಟ್ ಆಗಿ ಸ್ಥಳೀಯರಿಗೆ ಆತಂಕ ಆಗಿದೆ. ಸ್ಥಳೀಯ ಮನೆಗಳ ಕಿಟಕಿ, ಸೋಲಾರ್ ಪ್ಯಾನಲ್ ಪೀಸ್ ಆಗಿದೆ. ಗಾಂಜಾ ಬೇಕು ಅಂತ ತಡರಾತ್ರಿ 3 ಗಂಟೆಗೆ ಬಂದು ಗಲಾಟೆ ಮಾಡಿದ್ದಾರೆ. ಈ ಬೆಂಕಿ ಅವಘಡ ನಡೆದಿರೋದು ಸ್ಥಳೀಯರಿಗೆ ಸಂಕಷ್ಟವನ್ನ ತಂದಿಟ್ಟಿದೆ. ಒಂದು ಮಧ್ಯರಾತ್ರಿ 12 ಶೆಡ್ ಹೊತ್ತಿ ಉರಿದಿದ್ದಕ್ಕೆ ಸ್ಥಳೀಯರು ಕಂಗಾಲಾಗಿದ್ದಾರೆ. ಇನ್ನು ಈ ಶೆಡ್ಗಳಲ್ಲಿದ್ದಂತಹ ಸಿಲಿಂಡರ್ಗಳೆಲ್ಲ ಬ್ಲಾಸ್ಟ್ ಆಗಿರೋದ್ರಿಂದ ಅಕ್ಕಪಕ್ಕದ ಮನೆಯ ಗಾಜ್ಗಳೆಲ್ಲ ಪೀಸ್ ಆಗಿದೆ. ನಿನ್ನೆ ಸಂಜೆ 3 ಗಂಟೆಲಿ ಸರ್, ಇಲ್ಲಿ ಸ್ವಲ್ಪ ಬೆಂಕಿ ಎತ್ಕೊಂತಿದ್ದಂಗೆ ಮನೆಗೆ ಬೆಳಕು ಕಾಣಿಸ್ತು. ಎದ್ದು ನೋಡಿ ಮಕ್ಕಳನ್ನ ಎತ್ಕೊಂಡು ಕಿಟಕಿ ಬಾಕ್ಲು ಹಾಕೋ ಅಷ್ಟರಲ್ಲೇನೆ ಸಿಲಿಂಡರ್ಗಳೆಲ್ಲ ಬ್ಲಾಸ್ಟ್ ಆದವು. ಆಚೆ ಎಲ್ಲ ಓಡೋಗ್ಬಿಟ್ವಿ ಮನೆಯಿಂದ ಆಚೆ. ಮೇಲೆ ನಮ್ಮದು ಮನೆ ಮೇಲೆಲ್ಲ ಸುಟ್ಟೋಗಿದೆ. ಈ ಗೋಡೆ ಎಲ್ಲ ಡ್ಯಾಮೇಜ್ ಆಗಿದೆ, ಕಿಟಕಿ ಎಲ್ಲ ಡ್ಯಾಮೇಜ್ ಆಗಿದೆ. ಹೌದು ಸರ್, ತುಂಬ ಗಲಾಟೆ ನಡೆಯುತ್ತೆ. ಫ್ಯಾಮಿಲಿ ಮಕ್ಕಳೆಲ್ಲ ಅಲ್ಲಿ ಮಲಗಿದ್ವಿ. ಶುರು ಆಯ್ತು ಇದು ಡಮ್ ಡಮ್ ಡಮ್. ನಾವು ಎಲ್ಲ ಮಕ್ಕಳು ಮರಿ ಎತ್ಕೊಂಡು ಆಚೆ ಸಿಕ್ಕಾಪಟ್ಟೆ ಇದು ಭಾಳ ದಂಧ ನಡೀತೈತಿ ಇಲ್ಲಿ. ಏನು ಮಾಡ್ತಾರೋ ಗೊತ್ತಿಲ್ಲ ಸರ್ಕಾರ. ಅವ್ರು ಇವ್ರು ಮಾಡ್ತಾರೋ ಅವ್ರು ಮಾಡ್ತಾರೋ ಗೊತ್ತಿಲ್ಲ. ಇಲ್ಲಿ 2 ಗಂಟೆ 3 ಗಂಟೆ ರಾತ್ರಿಗೊಳಗೂ ಕೂತಿರ್ತಾರೆ ಗಾಂಜಾ ಹೊಡ್ಕೊಂಡು. ಅವ್ರಿಗೆ ಏನಾದ್ರು ಮಾತಾಡಿದ್ವಿ ಅಂದರೆ ಸಿಕ್ಕಾಪಟ್ಟೆ ಟಾರ್ಚರ್ ಮಾಡ್ತಾರೆ. ಹೆಣ್ಮಕ್ಳಿಗೆ ಓಡಾಡೋಕೆ ಬಿಡಲ್ಲ. ಈ ಗಾಂಜಾ ಮೊತ್ತಲ್ಲೇ ಇವೆಲ್ಲ ಕೆಲಸಗಳು ಮಾಡ್ತಾರೆ. ಅವ್ರು ಯಾವಾಗ ಬರ್ತಾರೆ ಯಾವಾಗ ಇಲ್ಲ ಏನು ಅಂತದ್ದು ಗೊತ್ತಾಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಗಾಂಜಾ ವ್ಯವಹಾರಗಳು ನಡೀತಾ ಇದ್ದಾವೆ. ಎಷ್ಟೊತ್ತಿಗೆ ಆಗಿರೋದು ಇನ್ಸಿಡೆಂಟು? ಇದು 12:30 1 ಗಂಟೆ ಮೇಲೆ ಆಗಿರೋದು ಸರ್. ಓಕೆ, ಅಂದರೆ ಗಾಂಜಾ ಸಿಕ್ಕಿಲ್ಲ. ನಿನ್ನೆ ಅವರೆಲ್ಲ ಊರಿಗೆ ಹೋಗಿದ್ದಾರೆ. ಊರಿಗೆ ಹೋಗ್ಬಿಟ್ಟವ್ರೆ ಸರ್ ಇವರು ಗಾಂಜಾ ಮಾರೋರು. ಗಾಂಜಾ ಸಿಕ್ಕಿಲ್ಲ ಅವ್ರಿಗೆ. ಗಾಂಜಾ ಸಿಗದೇ ಇರೋದಕ್ಕೋಸ್ಕರ ಅವ್ರು ಏನು ಮಾಡಿದ್ದಾರೆ, ಇಲ್ಲಿ ಕೂತ್ಕೊಂಡು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.